ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್ಸ್ ಅಲ್ಲಿ ಆಕ್ಟಲ್ ಕನ್ವರ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ಆಕ್ಟಲ್ ಇಂದ ಡೆಸಿಮಲ್ಗೆ, ಆಕ್ಟಲ್ ಇಂದ ಬೈನರಿಗೆ, ಆಕ್ಟಲ್ ಇಂದ ಹೆಕ್ಸಾಡೆಸಿಮಲ್ಗೆ. ಈಗ ಫಸ್ಟ್ ಏನಕ್ಕೆ ಆಕ್ಟಲ್ ಇಂದ ಡೆಸಿಮಲ್ ಮಾಡಿದೀನಿ ಅಂತಂದ್ರೆ, ನಾವು ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಆಕ್ಟಲ್ ಇಂದ ಡೆಸಿಮಲ್ ಮಾಡಬೇಕು. ಯಾಕಂದ್ರೆ ನೀವು ಲಾಂಗ್ ಫಾರ್ಮೆಟ್ ಅಲ್ಲಿ ಮಾಡ್ತಾ ಇದ್ರೆ, ಶಾರ್ಟ್ ಕಟ್ ಆಮೇಲೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೀವು ಲಾಂಗ್ ಫಾರ್ಮೆಟ್ ಅಲ್ಲಿ ಮಾಡ್ಬೇಕಾದ್ರೆ ನೀವು ಬೈನರಿ ಮಾಡಬೇಕು ಅಂದ್ರೂ ಕೂಡ ಡೆಸಿಮಲ್ ಮಾಡಲೇಬೇಕು, ನೀವು ಹೆಕ್ಸಾಡೆಸಿಮಲ್ ಮಾಡಬೇಕು ಅಂದ್ರೂ ಕೂಡ ಡೆಸಿಮಲ್ ಮಾಡಲೇಬೇಕು. ಯಾವ್ದ್ರಲ್ಲಿ? ಲಾಂಗ್ ಫಾರ್ಮೆಟ್ ಅಲ್ಲಿ. ಶಾರ್ಟ್ ಕಟ್ ಹೇಳ್ಕೊಡ್ತೀನಿ, ಆದ್ರೆ ಶಾರ್ಟ್ ಕಟ್ ಕರೆಕ್ಟ್ ಆನ್ಸರ್ ಬಂದಿರುವಂತ ಆನ್ಸರ್ ಕರೆಕ್ಟ್ ಇಲ್ವಾ ಅಂತ ಚೆಕ್ ಮಾಡೋದಕ್ಕಷ್ಟೇ. ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅನ್ನ ಅಷ್ಟು ಕೊಡಲ್ಲ. ಸೊ ಇವಾಗ ಆಕ್ಟಲ್ ಇಂದ ಡೆಸಿಮಲ್ ಕನ್ವರ್ಟ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ 125. ಯಾವುದು? 125. ಆಕ್ಟಲ್ ಅಂದ್ರೆ ಎಷ್ಟು? ಬೇಸ್ 8. ಸೊ ನಾನು ಯಾವುದು ಕನ್ವರ್ಟ್ ಮಾಡಬೇಕು? ಡೆಸಿಮಲ್. ಸೊ ಡೆಸಿಮಲ್ ಇನ್ ಬೇಸ್ ಎಷ್ಟು? 10. ಸೊ ಈಗ ಆಕ್ಟಲ್ ಇನ ಬೇಸ್ 8, ಡೆಸಿಮಲ್ ಇನ ಬೇಸ್ 10. ಸೊ ನಾನೇನ್ ಮಾಡ್ಬೇಕು? ಆಕ್ಟಲ್ ಇಂದ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕು. ಸೊ ಇವಾಗ ಆಕ್ಟಲ್ ಇನ್ ಬೇಸ್ ಎಷ್ಟಿದೆ? 8. ಸೊ ಏನ್ ಮಾಡ್ತೀನಿ? 8 ಪವರ್ 0, ಎರಡನೇ ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಬನ್ನಿ. 8 ಪವರ್ 0, 8 ಪವರ್ 1, 8 ಪವರ್ 2 ಅಂತ ಕೊಡ್ತೀನಿ. ಈಗ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 1 ಇಂಟು 8 ಪವರ್ 2, 1 ಇಂಟು 8 ಪವರ್ 2 ಪ್ಲಸ್ 2 ಇಂಟು 8 ಪವರ್ 1, 2 ಇಂಟು 8 ಪವರ್ 1 ಪ್ಲಸ್ 5 ಇಂಟು 8 ಪವರ್ 0. ಈಗ ಯಾವುದೇ ನಂಬರ್ ಕೊಟ್ಟಿವಿ 485 ಕೊಟ್ಟಿದ್ರೆ ಏನ್ ಮಾಡಬೇಕು? ಫಸ್ಟ್ ಇದೇ ಸ್ಟೆಪ್ ಮಾಡಬೇಕು. 8 ಪವರ್ ಆಕ್ಟಲ್ ಅಲ್ವಾ? ಸೊ 8 ಪವರ್ 0, 8 ಪವರ್ 1, 8 ಪವರ್ 2 ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿ ಆ ನಂಬರ್ಗಳಿಗೆ. ಈಗ 1 ಇಂಟು 8 ಸ್ಕ್ವೇರ್, 8 8 64 ಪ್ಲಸ್ 2 ಇಂಟು 8 ಪವರ್ 1 ಅಂದ್ರೆ 8, ಸೊ 8 2 16 ಪ್ಲಸ್ 5 ಇಂಟು 8 ಪವರ್ 1, ಸಾರಿ 8 ಪವರ್ 0. ಸೊ 8 ಪವರ್ 0 ಏನಾಗುತ್ತೆ? 1. 2 ಪವರ್ 0 ಏನಾಗುತ್ತೆ? 1. 3 ಪವರ್ 0 ಏನಾಗುತ್ತೆ? 1. ಪವರ್ 0 ಇದ್ರೆ 1 ಅಂತ ನೀವು ಡೈರೆಕ್ಟ್ ಆಗಿ ಬರೀಬೇಕು. ಸೊ 8 ಪವರ್ 0 is 1. ಸೊ 5 ಇಂಟು 1 ಅಂದ್ರೆ 5 1s 5. ಸೊ ಇವಾಗ 64 ಪ್ಲಸ್ 16 ಪ್ಲಸ್ 5. ಸೊ ವ್ಯಾಲ್ಯೂ ಏನಾಗುತ್ತೆ? 4 5 9 9 6 15 5 1 ಕ್ಯಾರಿ 6 7 8. ಸೊ 85. ಸೊ 85 ಬೇಸ್ ಎಷ್ಟು? 10. ಸೊ ಇವಾಗ ಏನ್ ಮಾಡಿದ್ವಿ? ನಾವು ಕೊಟ್ಟಿರುವಂತ ಆಕ್ಟಲ್ ಅನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡ್ವಿ. ಇವಾಗ ಆಕ್ಟಲ್ ಇಂದ ಬೈನರಿ ಕನ್ವರ್ಟ್ ಮಾಡೋದು ಹೇಗೆ? ಸೊ ಆಕ್ಟಲ್ ಇಂದ ಬೈನರಿ ಕನ್ವರ್ಟ್ ಮಾಡಬೇಕು ಅಂದ್ರೆ, ಆಕ್ಟಲ್ ಇಂದ ಫಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡಾದ್ಮೇಲೆ ಬೈನರಿ ಕನ್ವರ್ಟ್ ಮಾಡಬೇಕು. ಏನು? ಫಸ್ಟ್ ಆಕ್ಟಲ್ ಇಂದ ಡೆಸಿಮಲ್ಗೆ, ಡೆಸಿಮಲ್ ಇಂದ ಬೈನರಿಗೆ. ಸೊ ಇದೇ ವ್ಯಾಲ್ಯೂನ ತಗೋಣ 125. ಸೊ 125 ಆಕ್ಟಲ್ ವ್ಯಾಲ್ಯೂ ಎಷ್ಟಿತ್ತು? 125 ಇತ್ತು. ಆಕ್ಟಲ್ ಇಂದ ಡೆಸಿಮಲ್ ಮಾಡಿದಾಗ ವ್ಯಾಲ್ಯೂ ಎಷ್ಟಾಯ್ತು? ಡೆಸಿಮಲ್ ಮಾಡಿದಾಗ 85 ಆಯ್ತು. ಸೊ ಈ 85 ಯೂಸ್ ಮಾಡಿಕೊಂಡು ಬೈನರಿನ ಕಂಡುಹಿಡಿಬೇಕು. ಸೊ ಡೆಸಿಮಲ್ ಟು ಬೈನರಿ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಏನು? ಡೆಸಿಮಲ್ ನ ಬೈನರಿಯಾಗಿ ಕನ್ವರ್ಟ್ ಮಾಡಬೇಕು. ಬೈನರಿ ಬೇಸ್ ಎಷ್ಟು? 2. ಸೊ 85 ಡಿವೈಡೆಡ್ ಬೈ 2. 2 4s 8, 2 2s 4, ರಿಮೈಂಡರ್ 1 ಉಳಿಯುತ್ತೆ. 2 2s 4, 2 1s 2, ರಿಮೈಂಡರ್ 0. ರಿಮೈಂಡರ್ ಗಳನ್ನ ರೈಟ್ ಸೈಡ್ ಬರೀತಾ ಹೋಗಿ. ನೆಕ್ಸ್ಟ್ 2 10s 20, ರಿಮೈಂಡರ್ 1 ಉಳಿಯುತ್ತೆ. 2 5s 10, ರಿಮೈಂಡರ್ 0. 2 2s 4, ರಿಮೈಂಡರ್ 1. 2 1s 2, ರಿಮೈಂಡರ್ 0. ಸೊ ಇವಾಗ ಏನಾಯ್ತು? 1 ಬಂತು. 1 ಅನ್ನ ನಾನು 2 ಇಂದ ಡಿವೈಡ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ಏನ್ ಮಾಡ್ತೀನಿ? ಇದನ್ನ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಇವಾಗ ಬರೀರಿ 1 0 1 0 1 0 1 1 0 1 0 1 0 1 ಟು ದ ಬೇಸ್ 2. ಸೊ ಇವಾಗ ಏನಾಯ್ತು? ಕೊಟ್ಟಿರುವಂತ ಆಕ್ಟಲ್ ನ ಫಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡಿ, ಡೆಸಿಮಲ್ ಇಂದ ಬೈನರಿಗೆ ಕನ್ವರ್ಟ್ ಮಾಡಿದೀವಿ. ನೆಕ್ಸ್ಟ್ ಆಕ್ಟಲ್ ಟು ಹೆಕ್ಸಾಡೆಸಿಮಲ್. ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಕೂಡ ಸೇಮ್. ಫಸ್ಟ್ ಏನ್ ಮಾಡಬೇಕು? ಆಕ್ಟಲ್ ಇಂದ ಡೆಸಿಮಲ್ ಕನ್ವರ್ಟ್ ಮಾಡಿ, ನೆಕ್ಸ್ಟ್ ಡೆಸಿಮಲ್ ಇಂದ ಹೆಕ್ಸಾಡೆಸಿಮಲ್. ಸೊ ಇದೇ ವ್ಯಾಲ್ಯೂನ ತಗೊಂಡ್ರೆ 125 ಟು ದ ಬೇಸ್ 8 ನೇ ತಗೊಂಡ್ರೆ ಅದನ್ನ ಡೆಸಿಮಲ್ ಫಸ್ಟ್ ಕನ್ವರ್ಟ್ ಮಾಡಬೇಕು. ಸೊ ಡೆಸಿಮಲ್ ಕನ್ವರ್ಟ್ ಮಾಡಿದೀವಿ. ಎಷ್ಟು? 85. ಸೊ 85 ಟು ದ ಬೇಸ್ 10. ಅದನ್ನ ಏನ್ ಮಾಡ್ಬೇಕು? ಹೆಕ್ಸಾಡೆಸಿಮಲ್ ಅಂದ್ರೆ ಬೇಸ್ 16 ಕನ್ವರ್ಟ್ ಮಾಡಬೇಕು. ಸೊ ಹೇಗೆ ಕನ್ವರ್ಟ್ ಮಾಡೋದು? ಡಿವೈಡ್ ಮಾಡಿ. 85 ಡಿವೈಡೆಡ್ ಬೈ 16. ನೆಕ್ಸ್ಟ್ 16 5s 80. ಸೊ 80 ಅಂತಂದ್ರೆ 85 ಮೈನಸ್ 80, ರಿಮೈಂಡರ್ 5 ಉಳಿತು. 5 ನ 16 ಇಂದ ಡಿವೈಡ್ ಮಾಡೋದಕ್ಕಾಗಲ್ಲ, ಸ್ಟಾಪ್ ಮಾಡ್ತೀನಿ. ಸೊ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್
ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಹೇಗೆ ಬರೀಬೇಕು 5 5. ಸೊ ಹೆಕ್ಸಾಡೆಸಿಮಲ್ 0 ಇಂದ 9 ವರೆಗೂ ಏನಾದರೂ ಬಂದ್ರೆ ಅದೇ ರೀತಿ ಬರೀಬೇಕು. 5 ಬಂದ್ರೆ 5, 6 ಬಂದ್ರೆ 6, 9 ಬಂದ್ರೆ 9. ಅದೇ ಏನಾದ್ರೂ 10 ಬಂದ್ರೆ ಏನು ಮಾಡಬೇಕು ಎ ಅಂತ ಬರೀಬೇಕು, 11 ಬಂದ್ರೆ ಬಿ, 12 ಬಂದ್ರೆ ಸಿ, 13 ಬಂದ್ರೆ ಡಿ, 14 ಬಂದ್ರೆ ಇ, ಮತ್ತೆ 15 ಬಂದ್ರೆ ಎಫ್. ನೋಡಿ, ಸೊ ಇವಾಗ 5 ಮತ್ತೆ 5 ಬಂದಿದೆ, ಸೊ ಹಾಗೆ ಬರ್ದಿದ್ದೀವಿ. ಅದೇ 10 ಬಂದಿದ್ರೆ ಎ, 11 ಬಂದ್ರೆ ಬಿ, 12 ಬಂದ್ರೆ ಸಿ, 13 ಬಂದ್ರೆ ಡಿ, 14 ಬಂದ್ರೆ ಇ, 15 ಬಂದ್ರೆ ಎಫ್. ಈಗ ಶಾರ್ಟ್ ಟ್ರಿಕ್ ಗಳನ್ನ ನೋಡ್ತಾ ಹೋಗೋಣ. ಸೊ ಆಕ್ಟಲ್ ಟು ಡೆಸಿಮಲ್ ಗೆ ಶಾರ್ಟ್ ಟ್ರಿಕ್ ಏನು ಬೇಡ, ಅದು ಫುಲ್ ಲಾಂಗ್ ಆಗುತ್ತೆ. ಸೊ ಆಕ್ಟಲ್ ಟು ಬೈನರಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ನೋಡಿ, 2 ಪವರ್ 0, 2 ಪವರ್ 1, 2 ಪವರ್ 2 ಇಷ್ಟು ಗೊತ್ತಿರಿ. 2 ಪವರ್ 0 ಅಂದ್ರೇನು 1, 2 ಪವರ್ 1 ಅಂತ ಅಂದ್ರೆ 2, 2 ಪವರ್ 2 ಅಂತ ಅಂದ್ರೆ 4. ಈ ಮೂರನ್ನ ಯೂಸ್ ಮಾಡಿಕೊಂಡು 125 ನ ಕನ್ಸ್ಟ್ರಕ್ಟ್ ಮಾಡಿ. 1 2 5. ಸೊ 5 ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀರಾ, 4 ಪ್ಲಸ್ 1. ಸೊ ಇದು ಬೇಕು ಇದು ಬೇಕು, ಸೊ ಏನು ಮಾಡ್ತೀನಿ 1. ಸೊ ಯಾವ್ದು ಬೇಡ ಅದಕ್ಕೆ 0. ಸೊ 1 0 1. ನೆಕ್ಸ್ಟ್ 2 ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 2 ಬೇಕು ಅಂತಂದ್ರೆ ಇನ್ನು ಉಳಿದಿರೋದು ಎರಡನ್ನೂ ಕೂಡ ಏನು ಮಾಡ್ತೀನಿ, ಇದು ಮಾತ್ರ ಬೇಕು. ಸೊ 1 ಬರೀತೀನಿ, ಇನ್ನು ಉಳಿದಿರೋದಕ್ಕೆ 0 0 1 0. ನೆಕ್ಸ್ಟ್ ಏನು ಬೇಕು, 1 ಬೇಕು. ಸೊ ಇದಕ್ಕೆ 1 ಬರೀತೀನಿ, ಇನ್ನು ಉಳಿದಿದ್ದಕ್ಕೆ 0 0 0 1. ನೋಡಿ ನೋಡಿ 1 0 1 0 1 0 1 1 0 1 0 1 0 1. ಅದೇ ಆನ್ಸರ್ ಬಂತಾ. ಸೊ ಇದು ಶಾರ್ಟ್ ಟ್ರಿಕ್. ನೆಕ್ಸ್ಟ್ ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಅಲ್ಲೂ ಕೂಡ ಸೇಮ್ 4 to 1 ಇದನ್ನೇ ಯೂಸ್ ಮಾಡಿಕೊಂಡು 125 ನ ಬರೀರಿ. 125 ನ ಅದೇ 4 to 1 ನ ಯೂಸ್ ಮಾಡ್ಕೊಂಡು ಬರೀರಿ. ಏನು ಬಂತು, ಇದೇ ಬರುತ್ತೆ. 0 0 1 0 0 1 0 1 0 1 0 1. ಸೊ ಇವಾಗ ಏನು ಮಾಡಿ ಅಂತಂದ್ರೆ ಹೆಕ್ಸಾಡೆಸಿಮಲ್ ಅಲ್ವಾ, ಸೊ 4 ಗ್ರೂಪ್ ಮಾಡಿ. 1 2 3 4 1 2 3 4. ಸೊ ಇದು ಒಂದಿದೆ, 0 ಇದೆಯಲ್ಲ ಅದನ್ನೇನು ಲೆಕ್ಕ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. 1 ಇದ್ದಿದ್ರೆ ಗ್ರೂಪ್ ಮಾಡೋಣ ಅಂತ ಹೋಗೋದಿತ್ತು, 0 ಇದ್ರೆ ಅದೇನು ಅವಶ್ಯಕತೆ ಇಲ್ಲ. ಈಗ ಗ್ರೂಪ್ ಮಾಡ್ಕೊಂಡ್ರಲ್ವಾ, ಇವಾಗ ಕಂಪೇರ್ ಮಾಡಿ. ಹೇಗೆ ಇಲ್ಲಿ ಬರೀತೀವಿ ನೋಡಿ, 2 ಪವರ್ 0 4 ಗ್ರೂಪ್ ಮಾಡ್ಕೊಂಡಿರೋದು. ಸೊ 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3. ಈಗ ಏನಿದೆ ಇದು ಮೊದಲನೇ ಗ್ರೂಪು 0 1 0 1 0 1 0 1. ಸೊ ಯಾವ್ಯಾವುದಕ್ಕೆ ಬಂದಿದೆ, 2 ಪವರ್ 2ಗೆ ಮತ್ತೆ 2 ಪವರ್ 0ಗೆ. 2 ಪವರ್ 2 ಅಲ್ಲಿ ಏನು 4, ನೆಕ್ಸ್ಟ್ 2 ಪವರ್ 0 ಅಲ್ಲಿ ಏನು 1. ಸೊ 4 ಪ್ಲಸ್ 1 5. ಸೊ 5 ಬರ್ದಿದೀವಾ. ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಏನು 0 1 0 1. ಸೇಮ್ 0 1 0 1. 2 ಪವರ್ 2 is 4, 2 ಪವರ್ 0 is 1. ಸೊ 4 ಪ್ಲಸ್ 1 5. ಸೊ ಇದು ಶಾರ್ಟ್ ಟ್ರಿಕ್ ಆಯ್ತು. ಸೊ ಇದನ್ನ ಮಾಡಿದ್ರೆ ಎಕ್ಸಾಂಪಲ್ ಕೊಡೋಲ್ಲ, ನಾನು ಫಸ್ಟ್ ಏನು ಹೇಳ್ಕೊಟ್ಟೆ ಅದನ್ನ ಮಾಡ್ರಿ. ನೆಕ್ಸ್ಟ್ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವೋ ಅಂತ ನೋಡೋದಕ್ಕೆ ಈ ಶಾರ್ಟ್ ಕಟ್ನ ಯೂಸ್ ಮಾಡ್ತಾ ಹೋಗಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.